ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಕೆಲ ದಿನಗಳ ಹಿಂದೆ ನಾವು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಒಂದು ಕ್ಷೇತ್ರ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಕಳಸವಳ್ಳಿಯಲ್ಲಿ ಇದೆ. ಇದು ತನ್ನ ಊರಿನ ಸುತ್ತಲೂ ಶರಾವತಿ ನದಿಯ ಹಿನ್ನೀರಿನಿಂದ ಸುತ್ತುವರೆದಿದೆ. ಈ ಒಂದು ಕ್ಷೇತ್ರದ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ಸುಮಾರು 300 ವರ್ಷಗಳ ಇತಿಹಾಸವನ್ನು ಈ ಒಂದು ಕ್ಷೇತ್ರ ಹೊಂದಿದೆ. ಹಾಗೆ 300 ವರ್ಷಗಳ ಹಿಂದೆ ಪವಿತ್ರ ಶರಾವತಿ ನದಿಯ ದಡದಲ್ಲಿ ಶ್ರೀ ಸಿಗಂದೂರು ಚೌಡಮ್ಮನ ವಿಗ್ರಹ ಕಂಡುಬಂದಿದೆ ಎಂದು ಕೂಡ ಹೇಳಲಾಗ್ತದೆ. 18ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಡೇನೂರು ಗ್ರಾಮ ಎಂಬ ಸ್ಥಳ ಇತ್ತು. ಸುಮಾರು 100 ಕುಟುಂಬಗಳು ಕೃಷಿಯೊಂದಿಗೆ ತಮ್ಮ ಜೀವನವನ್ನು ಅಲ್ಲಿ ಸಾಗಿಸ್ತಾ ಇದ್ರು. ಆಗಾಗ ಕೆಲವು ಬಾರಿ ಬೇಟೆಯನ್ನು ಕೂಡ ಆಡ್ತಾ ಇದ್ರು. ಈ ಗ್ರಾಮದಲ್ಲಿ ಶ್ರೀ ಶೇಷಪ್ಪ ನಾಯಕರ ಕುಟುಂಬವು ಕೂಡ ವಾಸ ಮಾಡ್ತಾ ಇದ್ರು. ಶ್ರೀ ಚೌಡೇಶ್ವರಿ ಅಮ್ಮ ಅಸಂಖ್ಯಾತ ಭಕ್ತರನ್ನು ಆಶೀರ್ವದಿಸಲು ಪ್ರಮುಖ ಕಾರಣೀಕರ್ತರು ಶ್ರೀ ಶೇಷಪ್ಪ ನಾಯಕರು ಆಗಿದ್ದಾರೆ. ಅವರು ಈ ಸ್ಥಳದಲ್ಲಿ ಚೌಡಮ್ಮನನ್ನು ವರ್ಷಗಳಿಂದ ಪ್ರಾರ್ಥಿಸ್ತಾ ಬಂದಿದ್ರು. ಒಂದಿನ ಶ್ರೀ ಶೇಷಪ್ಪ ನಾಯಕರು ಹಾಗೂ ಗ್ರಾಮದವರು ಸೇರಿ ಸೀಜ್ವಾಲಿ ಕಾಡಿಗೆ ಬೇಟೆ ಆಡೋದಕ್ಕೆ ಹೋಗೋದಕ್ಕೆ ನಿರ್ಧರಿಸ್ತಾರೆ. ಆಗ ಶ್ರೀ ಶೇಷಪ್ಪ ನಾಯಕರು ಒಬ್ಬಂಟಿಯಾಗಿ ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೊರಟೋಗ್ತಾರೆ. ಬೇಟೆಯಾಡ್ತಾ ಕಾಡಿನ ದಾರಿಲಿ ಮುಂದೆ ಸಾಗ್ತಾ ಇದ್ದಂತೆ ಅವರು ತಾವು ನಡೆದು ಬಂದ ಮಾರ್ಗನೇ ಮರೆತುಬಿಡ್ತಾರೆ. ಸೂರ್ಯಾಸ್ತಮಾನದಲ್ಲಿ ಕತ್ಲಾಗ್ತಿದ್ದಂತೆ ಭಯಭೀತರಾದ ಶೇಷಪ್ಪ ನಾಯಕರು ಇದ್ದಕ್ಕಿದ್ದಂತೆ ಪ್ರಖರವಾದ ಬೆಳಕನ್ನು ನೋಡಿ ಗಾಬರಿ ಆಗ್ತಾರೆ. ಆಗ ಶ್ರೀ ಶೇಷಪ್ಪ ನಾಯಕರು ಕಾಪಾಡು ಚೌಡಮ್ಮ ಎಂದು ಚೌಡಮ್ಮನನ್ನು ಕೂಗಿ ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ದುಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಎಚ್ಚರಗೊಂಡಾಗ ಮಸುಕಾದ ಕಣ್ಣುಗಳಿಂದ ಹೊಳೆಯುವ ಕಲ್ಲುಗಳನ್ನು ನೋಡ್ತಾರೆ ಮತ್ತು ಮಧುರವಾದ ಅಮ್ಮನ ಧ್ವನಿಯೊಂದು ಪ್ರತಿಧ್ವನಿಸುತ್ತೆ. ಅದೇನೆಂದರೆ, ಚಿಂತಿಸಬೇಡ ಮಗು, ನಾನು ಜಗತ್ತನ್ನು ಆಶೀರ್ವದಿಸಲು ಇಲ್ಲಿಯೇ ಇರ್ತೇನೆ. ನನಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ನನ್ನನ್ನು ಚೌಡಮ್ಮ ಎಂದು ಪೂಜಿಸಬೇಕು. ಈ ಸ್ಥಳದಲ್ಲಿ ನನ್ನನ್ನು ಪ್ರಾರ್ಥಿಸಲು ಬರುವ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸ್ತೇನೆ ಎಂದು ಆ ಧ್ವನಿ ಹೇಳುತ್ತೆ. ಮನೆಗೆ ಹೋದ ಶೇಷಪ್ಪ ನಾಯಕರು ಮರುದಿನ ಬೆಳಿಗ್ಗೆ ಮತ್ತೊಮ್ಮೆ ಸೀಜ್ವಾಲಿಯತ್ತ ಪ್ರಯಾಣವನ್ನು ಆರಂಭಿಸ್ತಾರೆ. ಅಲ್ಲಿ ಆದಿಶಕ್ತಿಯು ಹೊಳೆಯುವ ಕಲ್ಲಿನ ರೂಪದಲ್ಲಿ ಇರೋದನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಆ ದಿನದಿಂದ ಶ್ರೀ ಶೇಷಪ್ಪ ನಾಯಕರ ದಿನಚರಿ ಕೂಡ ಬದಲಾಗುತ್ತೆ ಮತ್ತು ಅವರು ಆದಿಶಕ್ತಿಗೆ ದೈನಂದಿನ ಪೂಜೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಹಾಗೆ ಪ್ರತಿದಿನದ ಪೂಜೆಯನ್ನು ಬ್ರಾಹ್ಮಣ ಪೂಜಾರಿಯಿಂದ ಮಾಡಿದರೆ ಮಂಗಳಕರ ಅಂತ ಅವರಿಗನ್ಸುತ್ತೆ. ಆದ್ದರಿಂದ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಡೆದಿರೋ ಕಥೆಯನ್ನೆಲ್ಲ ವಿವರಿಸ್ತಾರೆ. ಮತ್ತು ಬ್ರಾಹ್ಮಣರನ್ನು ಪೂಜೆ ಮಾಡೋಕ್ಕೆ ನಾಮನಿರ್ದೇಶನ ಮಾಡೋಕ್ಕೆ ಕೂಡ ಕೇಳ್ಕೊತಾರೆ. ಅವರೆಲ್ಲರೂ ಸೇರಿ ಶ್ರೀ ಶೇಷಪ್ಪ ನಾಯಕರೇ ಪೂಜೆ ಮಾಡೋಕ್ಕೆ ಸರಿಯಾದ ವ್ಯಕ್ತಿ, ನೀವೇ ಪೂಜೆ ಮಾಡೋದನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಆದರೂ ಶ್ರೀ ಶೇಷಪ್ಪ ನಾಯಕರು ಪದೇ ಪದೇ ಬ್ರಾಹ್ಮಣ ಪೂಜಾರಿಗಾಗಿ ಒತ್ತಾಯಿಸಿದ ನಂತರ ಎಲ್ಲರೂ ಕೂಡ ಬ್ರಾಹ್ಮಣರ ಪೂಜೆಗೆ ಸಮ್ಮತಿಯನ್ನು ನೀಡ್ತಾರೆ. ಅವರೆಲ್ಲರೂ ಸೇರಿ ಒಂದು ದೇವಾಲಯವನ್ನು ನಿರ್ಮಿಸಿ ಪ್ರತಿನಿತ್ಯ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾರೆ. ಇದರಿಂದ ಶ್ರೀದೇವಿ ಚೌಡೇಶ್ವರಿ ಅಮ್ಮ ಆ ಊರಿನಲ್ಲಿ ಸಂತೋಷ ಸೌಭಾಗ್ಯ ಮನೆ ಮಾಡುವಂತೆ ಆಶೀರ್ವಾದವನ್ನು ಮಾಡ್ತಾಳೆ. 1953ರ ಮೇ 13ರಂದು ಶ್ರೀರಾಮಪ್ಪನವರು ಶ್ರೀ ಕ್ಷೇತ್ರದ ಧರ್ಮದರ್ಶಿಯಾಗಿದ್ದಾಗ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸ್ತಿದ್ದಾರೆ ಎಂಬ ಸುದ್ದಿಯಿಂದ ಆ ಸಂದರ್ಭದಲ್ಲಿ ಶ್ರೀರಾಮಪ್ಪನವರು ಹಾಗೂ ಊರಿನ ಗ್ರಾಮಸ್ಥರೆಲ್ಲರೂ ತಮ್ಮ ಹೊಲ ದೇವಾಲಯವನ್ನು ಕೂಡ ನೀರಿನಲ್ಲಿ ಬಿಟ್ಟು ಹೊರಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ನೀರಿನ ಮಟ್ಟ ಕಡಿಮೆ ಆದ ಸಂದರ್ಭದಲ್ಲಿ ಮಾತ್ರ ಚೌಡೇಶ್ವರಿ ಅಮ್ಮಂಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಶ್ರೀರಾಮಪ್ಪನವರು ಪಂಚಾಯತ್ ಮುಖ್ಯಸ್ಥರಾಗಿ ಮೊದಲು ನಾಮನಿರ್ದೇಶನರಾದ ನಂತರ APMC ಅಧ್ಯಕ್ಷರಾಗಿ ಕೂಡ ನೇಮಕಗೊಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮಪ್ಪನವರು ಒಂದು ದಿನ ಶ್ರೀ ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಸೂಚನೆಗಳ ಪ್ರಕಾರ ದೇವಸ್ಥಾನವನ್ನು ಸ್ಥಳಾಂತರ ಮಾಡುವುದಾಗಿ ಭರವಸೆಯನ್ನು ನೀಡ್ತಾರೆ. ನಂತರ ಶ್ರೀದೇವಿ ಅಮ್ಮ 1990ರ ಫೆಬ್ರವರಿ 10ರಂದು ಕಾಡಿನ ಮಧ್ಯದಲ್ಲಿರುವ ಸಿಗಂದೂರಿಗೆ ಸ್ಥಳಾಂತರಗೊಳ್ಳಲು ಅನುಮತಿಯನ್ನು ನೀಡ್ತಾಳೆ. ಆರಂಭದಲ್ಲಿ ಇದು ಕಾಡಿನ ಮಧ್ಯೆ ಇರೋ ಸಣ್ಣ ದೇವಾಲಯ ಆಗಿತ್ತು. ಸಿಗಂದೂರನ್ನು ತಲುಪೋದಕ್ಕೆ ಜನರು 2.5 ಕಿಲೋಮೀಟರ್ ಉದ್ದದ ನದಿಯನ್ನು ದಾಟೋದಕ್ಕೆ ಸಣ್ಣ ದೋಣಿಯನ್ನು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು. ಆದರೂ ಕೂಡ ಲಕ್ಷಾಂತರ
ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರೋದಕ್ಕೆ ಪ್ರಾರಂಭಿಸ್ತಾರೆ. ನಂತರ ಲಾಂಚರ್ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತೆ. ಈಗ ರೀಸೆಂಟಾಗಿ ಶರಾವತಿ ನದಿಯ ಅಣೆಕಟ್ಟಿನ ನೀರನ್ನು ದಾಟೋದಕ್ಕೆ ಕೇಬಲ್ ಬ್ರಿಡ್ಜನ್ನು ನಿರ್ಮಿಸಲಾಗಿದೆ. ಇದು ದೇಶದಲ್ಲೇ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಹಸಿರು ಸಮೃದ್ಧಿಯಿಂದ ಶರಾವತಿ ನದಿಯ ಹಿನ್ನೀರಿನ ಮಡಿಲಲ್ಲಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ವರ್ಷವಿಡೀ ಲಕ್ಷಾಂತರ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಅಮೂಲ್ಯವಾದ ವಸ್ತುಗಳೇನಾದರೂ ಇಲ್ಲಿ ಕಳೆದು ಹೋಗಿದ್ರೆ, ಜಾಗ ಅಥವಾ ಆಸ್ತಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಪಾರ ಮಹಿಮೆಯುಳ್ಳಂತಹ ಅಮ್ಮನ ಸ್ಥಾನಕ್ಕೆ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಶೀಘ್ರದಲ್ಲೇ ಪರಿಹಾರ ಸಿಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆ ಹೊಲ ಗದ್ದೆಗಳಲ್ಲಿ ಕಳ್ಳತನ ಆಗದಂತೆ ಶ್ರೀ ಚೌಡೇಶ್ವರಿ ದೇವಿಯ ರಕ್ಷಣೆ ಇದೆ ಅನ್ನೋ ಬೋರ್ಡನ್ನು ಹೊಲ ಗದ್ದೆಗಳಲ್ಲಿ ಹಾಕೋದ್ರಿಂದ ಕಳ್ಳತನವಾಗದಂತೆ ಶ್ರೀ ಚೌಡೇಶ್ವರಿ ಅಮ್ಮ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ. ನೀವೇನಾದರೂ ವೀಕೆಂಡಲ್ಲಿ ಒಂದೊಳ್ಳೆ ಪುಣ್ಯಕ್ಷೇತ್ರಕ್ಕೆ ಅಥವಾ ಒಂದೊಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಮ್ಮೆ ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮನ ಸನ್ನಿಧಿಗೆ ಬನ್ನಿ. ರೈಲಿಗೆ ಬರೋದಾದರೆ ತಾಳಗುಪ್ಪ ರೈಲ್ವೆ ಸ್ಟೇಷನ್ನು ಈ ಅಮ್ಮನ ಸನ್ನಿಧಿಗೆ ಹತ್ತಿರ ಆಗುತ್ತೆ. ಅಮ್ಮನ ಆಶೀರ್ವಾದದ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಸುಂದರವಾದ ಕ್ಷೇತ್ರ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಶ್ರೀ ಸಿಗಂದೂರು ಚೌಡೇಶ್ವರಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.